ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಖುಷಿ ಮೋನ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಪ್ರಾಡಕ್ಟ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ಹೇಗೆ ಅಪ್ಲೋಡ್ ಮಾಡೋದನ್ನು ನೋಡೋಣ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಈಗ ನೋಡೋಣ. ಫಸ್ಟು ಈಗ ಮೀಶೋ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಾವು ಸೆಲ್ಲರ್ ಆಗಿರೋದ್ರಿಂದ ನಮಗೆ ಮೀಶೋ ಆ್ಯಪು ಈ ರೀತಿಯಾಗಿ ಓಪನ್ ಆಗುತ್ತೆ. ಆ್ಯಂಡ್ ಹೋಮ್ ಪೇಜಲ್ಲಿ ನೀವು ಎರಡು ರೀತಿಯಾಗಿ ನೀವು ಪ್ರಾಡಕ್ಟ್ನ ಅಪ್ಲೋಡ್ ಮಾಡ್ಬೋದು. ಮೆನುಗೆ ಹೋಗಿ ಫಸ್ಟು ಅಲ್ಲಿ ಅಪ್ಲೋಡ್ ಕ್ಯಾಟಲಾಗ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ತೋರಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಯಾವ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅಂತ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕು. ನಾನಿಲ್ಲಿ ಸ್ಯಾರಿನ ಸೆಲ್ ಮಾಡೋದ್ರಿಂದ ವುಮೆನ್ ಫ್ಯಾಷನ್ ಅಂತ ತೊಗೊಂಡಿದ್ದೀನಿ. ಹಾಗೆ ಈಗ ಅದನ್ನು ಕ್ಲಿಕ್ ಮಾಡಿಕೊಂಡು ಈಗ ಪ್ರಾಡಕ್ಟ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕು. ಈಗ ಪ್ರಾಡಕ್ಟ್ ನೇಮು, ಆ ಸ್ಯಾರಿ ನೇಮು ಅಂದರೆ ಕಸ್ಟಮರ್ಗೆ ಅಟ್ರ್ಯಾಕ್ಟಿವ್ ಆಗೋ ಥರ ನೀವು ನೇಮನ್ನು ಹಾಕಬೇಕಾಗತ್ತೆ ಅಲ್ಲಿ. ಆ್ಯಂಡ್ ಈಗ ಕೆಳಗಡೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನನ್ನು ಹಾಕಬೇಕು. ಇಲ್ಲಿ ತುಂಬ ಲಾಂಗ್ ಇರೋ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಬೇಡಿ, ತುಂಬ ಶಾರ್ಟಾಗಿ ಕಸ್ಟಮರ್ಗೆ ಅಟ್ರಾಕ್ಟ್ ಆಗೋ ಥರ ಒಂದು ಡಿಸ್ಕ್ರಿಪ್ಷನನ್ನು ಮೆನ್ಷನ್ ಮಾಡಿ. ಹಾಗೆ ನೆಕ್ಸ್ಟು ಇಲ್ಲಿ ನಾವು ಪ್ರಾಡಕ್ಟ್ ವೆಯ್ಟನ್ನು ಹಾಕಬೇಕು. ಪ್ರಾಡಕ್ಟ್ ವೆಯ್ಟು ಎಷ್ಟಿದೆ ಅಂತ, ಪ್ರಾಡಕ್ಟ್ ವೆಯ್ಟ್ ಒಂದು 350 ಅಂತ ಅಲ್ಲೇ ಕೊಟ್ಟಿದ್ದಾರೆ. ನೀವು ನೋಡಿಕೊಂಡು ಯಾವಾಗಲೂ ಒಂದೇ ವೆಯ್ಟನ್ನು ಹಾಕಬೇಡಿ, ವೆಯ್ಟನ್ನು ಬದಲಾಯಿಸ್ತಾ ಹೋಗ್ತಾಯಿರಿ, ಚೇಂಜ್ ಮಾಡ್ತಾಯಿರಿ. ಯಾಕಂದರೆ ನಾವು ಹಾಕೋ ವೆಯ್ಟಿಂದನೇ ನಮಗೆ ಶಿಪ್ಪಿಂಗ್ ಚಾರ್ಜಸ್ ಅನ್ನೋದು ಆಗುತ್ತೆ. ಇಲ್ಲ ಕೆಲವೊಂದು ಸಲ ನೀವು ಒಂದೇ ಥರ ಶಿಪ್ಪಿಂಗ್ ಚಾರ್ಜಸನ್ನು ಹಾಕ್ತಾ ಹೋದರೆ ಅದು ಅಕೌಂಟು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಮೀಶೋ ಪ್ರೈಸು, ನೀವು ಎಷ್ಟು ಪ್ರೈಸನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟು ಇಲ್ಲಿ ಕಸ್ಟಮರ್ ರಿಟರ್ನ್ ಪ್ರೈಸ್ ಅಂತ ತೋರಿಸಿ, ರಾಂಗ್ ಆ್ಯಂಡ್ ಡಿಫೆಕ್ಟಿವ್ ರಿಟರ್ನ್ಸ್ ಅಂತ. ಇಲ್ಲಿ ನೋಡಿ 1272 ಅಂತ ತೋರಿಸ್ತಾ ಇದೆ. ಇದು ಏನಪ್ಪ ಅಂದರೆ ಕಸ್ಟಮರು ಕ್ಯಾಶ್ ಆನ್ ಡೆಲಿವರಿ ತೊಗೊಂಡಾಗ ಪಕ್ಕದಲ್ಲಿ ರಿಟರ್ನ್ ಪ್ರೈಸ್ ಅಂತ ತೋರಿಸ್ತಾ ಇರುತ್ತಲ್ಲ, ಆ ಪ್ರೈಸು ಇದು ಕಸ್ಟಮರ್ ರಿಟರ್ನ್ದು ಪ್ರೈಸು. ಹಾಗೆ ಕೆಳಗಡೆ MRP ಪ್ರೈಸ್ ಇದೆ ನೋಡಿ, ನೀವು ಇವಾಗ ಕೆಳಗಡೆ MRP ಪ್ರೈಸನ್ನು ಹಾಕಬೇಕು. MRP ಪ್ರೈಸ್ ಯಾವಾಗಲೂ ಮೀಶೋ ಪ್ರೈಸ್ಗಿನ್ನ ಜಾಸ್ತಿ ಇರಬೇಕು. ನೆಕ್ಸ್ಟು ಇಲ್ಲಿ ನಿಮ್ಮ ಕಂಟ್ರಿಯನ್ನು ಹಾಕಬೇಕು, ಅದು ಡಿಫಾಲ್ಟಾಗಿ ಬರುತ್ತೆ, ನೀವು ಒತ್ತಿದ್ರೆ ಆಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ. ಈಗ ನೆಕ್ಸ್ಟು ಪ್ಯಾಕರ್ ಡೀಟೇಲ್ಸು, ನೀವು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ಪಿನ್ ಕೋಡೆಲ್ಲ ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಸ್ಟೈಲ್ ಕೋಡು ಪ್ರಾಡಕ್ಟ್ ಅಂತ ಕೇಳ್ತಾ ಇದೆ, ಯೂನಿಕ್ಕಾಗಿ ನೀವು ಯಾವುದಾದ್ರೂ ಒಂದು ಕೋಡ್ನ ಇಲ್ಲಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಇನ್ವೆಂಟ್ರಿ ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸಬ್ಮಿಟ್ ಕ್ಯಾಟಲಾಗ್ ಕೊಡಬೇಕು. ಇಲ್ಲಿ ನೋಡಿ ನಿಮಗೇನಾದರೂ ಚೇಂಜಸ್ ಮಾಡಬೇಕು ಅನ್ನೋದೇನಾದರೂ ಇತ್ತು ಅಂದರೆ ನೀವು ಇಲ್ಲಿ ಚೇಂಜಸನ್ನು ಮಾಡ್ಕೊಬೋದು. ನೆಕ್ಸ್ಟ್ ಚೇಂಜಸ್ ಆದಮೇಲೆ ಇವಾಗ ನೋಡಿ ಇಲ್ಲಿ QC ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ. ನೀವು ಒಂದು ಸಲ ರಿಫ್ರೆಶ್ ಮಾಡಿ ವಾಪಸ್ ಹೋಗಿ ರಿಫ್ರೆಶ್ ಮಾಡಿ ಬಂತು ಅಂದರೆ ಇಲ್ಲಿ ನೋಡಿ QC ಪಾಸ್ ಅಂತ ತೋರಿಸ್ತಾ ಇದೆ. ಅಷ್ಟೇ. ಈಗ ಕ್ಯಾಟಲಾಗ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ಈ ರೀತಿಯಾಗಿ ನೀವು ಕ್ಯಾಟಲಾಗ್ ಅಪ್ಲೋಡ್ನ ಮಾಡ್ಬೋದು. ನೆಕ್ಸ್ಟು ಆರ್ಡರ್ ಹೇಗಪ್ಪ ನೋಡೋದು ಅಂತಂದರೆ ನೋಡಿ, ಇಲ್ಲಿ ಹೋಮ್ ಪೇಜ್ಗೆ ಹೋಗಿ ಇಲ್ಲಿ ಆರ್ಡರ್ ಅಂತ ತೋರಿಸ್ತಾ ಇದೆ. ಹೋಮ್ ಪೇಜಲ್ಲೇ ತೋರಿಸ್ತಾ ಇರುತ್ತೆ ಪೆಂಡಿಂಗ್ ಆರ್ಡರ್ಸ್ ಅಂತ ಮೇಲೆಗಡೆ. ನೆಕ್ಸ್ಟು ನೀವು ಆರ್ಡರ್ಸ್ ಹತ್ರ ಒತ್ತಿದ್ರೆ ಇಲ್ಲಿ ಪೆಂಡಿಂಗ್ 2 ಅಂತ ತೋರಿಸ್ತಿದೆ ನೋಡಿ, ಅದು ಆರ್ಡರ್ಸ್ ನಮಗೆ ಬಂದಿರೋ ಅಂಥ ಆರ್ಡರ್ಸ್ ಅದು. ನೆಕ್ಸ್ಟು ನಾವು ಅಕ್ಸೆಪ್ಟ್ ಮಾಡಿದ ತಕ್ಷಣ ಆ ಪ್ರಾಡಕ್ಟ್ ಎಲ್ಲ ರೆಡಿ ಟು ಶಿಪ್ಪಿಗೆ ಹೋಗುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಈಗ ಹೇಗೆ ಲೇಬಲ್ನ ಜನ್ರೇಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಮಗೆ ಯಾವುದ್ಯಾವುದು ಆರ್ಡರ್ಸ್ ಅನ್ನೋದು ಬಂದಿರುತ್ತೋ ಅಲ್ಲಿ ಸೆಲೆಕ್ಟ್ ಆಲ್ ಆರ್ಡರ್ಸ್ ಅಂತ ಇದೆ. ಬೇಕಾದರೆ ನೀವು ಅಷ್ಟು ಸೆಲೆಕ್ಟ್ ಅಂತ ಅಷ್ಟರ ಮೇಲೆ ಕ್ಲಿಕ್ ಮಾಡಿ ಬೇಕಾದ್ರೆ ಅಷ್ಟು ಒಂದೇ ಸಲ ನೀವು ಲೇಬಲನ್ನು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲ ಅಂದರೆ ಒಂದೊಂದೇ ಕೂಡ ನೀವು
ಲೇಬಲ್ನ ಡೌನ್ಲೋಡ್ ಮಾಡಿ. ಆ್ಯಂಡ್ ಇಲ್ಲಿ ಶಿಪ್ಡ್ ಅಂತ ತೋರಿಸ್ತಾ ಇದೆಯಲ್ವಾ, ಇದು ಏನಪ್ಪ ಅಂತಂದರೆ ಕೊರಿಯರ್ ಅವರು ನಮ್ಮ ಹತ್ರ ತಗೊಂಡು ಹೋದ್ಮೇಲೆ ಅವರು ಶಿಪ್ ಮಾಡ್ತಾರಲ್ಲ, ಆಗ ಅದು ಶಿಪ್ಡ್ ಅಂತ ತೋರಿಸ್ತಾ ಇರುತ್ತೆ. ಅವ್ರು ತೊಗೊಂಡು ಹೋದ್ಮೇಲೆ ಅವ್ರು ಪ್ರೊಸೆಸ್ ಮಾಡೋದು. ಆ್ಯಂಡ್ ಇಲ್ಲಿ ಕ್ಯಾನ್ಸಲ್ ಅಂತ ತೋರಿಸ್ತಾ ಇದೆ ನೋಡಿ. ಕ್ಯಾನ್ಸಲ್ ಏನಕ್ಕೆ ತೋರಿಸ್ತಾ ಇರುತ್ತೆ ಅಂದರೆ, ನಾವೇನಾದರೂ ಆರ್ಡರ್ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅದು ತಾನಾಗೆ ಅಂದರೆ 3 days ಆದಮೇಲೆ ಆಟೋಮೆಟಿಕಲಿ ಅದು ಕ್ಯಾನ್ಸಲಿಗೆ ಹೋಗುತ್ತೆ. ಆ್ಯಂಡ್ ಈಗ ಇದಿಷ್ಟು ಪ್ರಾಡಕ್ಟ್ ಅಪ್ಲೋಡ್ ಮತ್ತು ಹೇಗೆ ಲೇಬಲ್ನ ಜನ್ರೇಟ್ ಮಾಡಬೇಕು ಅನ್ನೋದು. ಇದೇ ಥರ ವೀಡಿಯೋಸ್ ನಿಮಗೇನಾದರೂ ಬೇಕಿತ್ತು ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.